ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ. ಶರಧಿ ಆಸ್ಟ್ರೋ ಔಟ್ಲೈನ್ ವಾಹಿನಿಯ ಜನ್ಮಕುಂಡಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಶಾರದಾ ಹಾಲ್ತೋಟ, ಪುತ್ತೂರು. ಮಿತ್ರರೇ, ವೇದಿಕ್ ಆಸ್ಟ್ರಾಲಜಿ ಅಂತ ಕರೆಯಲ್ಪಡುವ ನಮ್ಮ ಭಾರತೀಯ ಜ್ಯೋತಿಷ್ಶಾಸ್ತ್ರವು ಪ್ರಪಂಚದಾದ್ಯಂತ ಮನ್ನಣೆ ಪಡೆದಿರುವಂತಹ ಒಂದು ಜ್ಞಾನ. ಗ್ರಹಗಳ ಲೆಕ್ಕಾಚಾರ ಪ್ರಪಂಚದಾದ್ಯಂತ ಬೇರೆ ಬೇರೆ ಲೆಕ್ಕಾಚಾರಗಳಿವೆ. ಅದರಲ್ಲಿ ಭಾರತೀಯ ಜ್ಯೋತಿಷ್ಶಾಸ್ತ್ರವು ವೇದಿಕ್ ಆಸ್ಟ್ರಾಲಜಿ ಎಂಬ ಹೆಸರಿನಿಂದ ಪ್ರಪಂಚದಾದ್ಯಂತ ಅತ್ಯಂತ ಗೌರವ ಮತ್ತು ಮಾನ್ಯತೆ ಪಡೆದಿರುವಂಥ ಒಂದು ಜ್ಞಾನ. ಇವತ್ತು ನಾವು ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾಗಿ ಕುಂಡಲಿಯ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ನಾವಿವತ್ತು ನಕ್ಷತ್ರಗಳು ಮತ್ತು ರಾಶಿಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ತಿಳಿಯುವ. ಮಿತ್ರರೇ, ಇಂದಿನ ವಿಡಿಯೋದಲ್ಲಿ ನಾವು 12 ರಾಶಿಗಳಿರುವುದನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು 27 ನಕ್ಷತ್ರಗಳನ್ನು ಹೇಗೆ 12 ರಾಶಿಗಳಾಗಿ ವಿಭಜಿಸಲಾಗಿದೆ ಎಂದು ನೋಡುವ. 27 ನಕ್ಷತ್ರಗಳು ಯಾವುವು, 12 ರಾಶಿಗಳು ಯಾವುವು, ಇದನ್ನೆಲ್ಲ ಹೇಗೆ ವಿಭಜಿಸಲಾಗಿದೆ ಎಂದು ಮುಂದೆ ಈಗ ನೋಡುವ. ಮೊದಲು ನಾವೊಮ್ಮೆ ನಕ್ಷತ್ರ ಮತ್ತು ರಾಶಿಗಳ ಹೆಸರುಗಳನ್ನು ನೋಡುವ. ನಕ್ಷತ್ರ ಮತ್ತು ರಾಶಿಗಳನ್ನು ನಾನು 3 ವಿಭಾಗದಲ್ಲಿ ಮಾಡಿದ್ದೇನೆ. ಮುಂದೆ ನಾವು ಕುಂಡಲಿಯಲ್ಲಿ ಗುರುತಿಸುವಾಗ ಇದು ನಮಗೆ ಸುಲಭ ಆಗ್ತದೆ. ನೋಡೋಣ ಈಗ ನಕ್ಷತ್ರಗಳನ್ನು. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಊರ್ವೆ, ಉತ್ತರೆ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರಭದ್ರ, ರೇವತಿ. ರಾಶಿಗಳು ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇವು 12 ರಾಶಿಗಳು. ಇನ್ನೀಗ ಕುಂಡಲಿಯಲ್ಲಿ ಇವುಗಳನ್ನು ಗುರುತಿಸೋಣ. ವೀಕ್ಷಕರೇ, ಈಗ ನೋಡಿ, ನಮಗೊಂದು ಕುತೂಹಲ, ಹೇಗೆ 12 ರಾಶಿಗೆ 27 ನಕ್ಷತ್ರವನ್ನು ವಿಭಜಿಸಲಾಗಿದೆ? ಇದಕ್ಕೆ ಉತ್ತರ ಇಲ್ಲಿದೆ, ನೋಡುವ. ಮಿತ್ರರೇ, ಒಂದು ರಾಶಿಗೆ 2 ಕಾಲು ನಕ್ಷತ್ರ. ಈಗ ನಿಮ್ಮ ಕುತೂಹಲ ಇನ್ನೂ ಜಾಸ್ತಿ ಆಗಿರಬೇಕಲ್ಲ, ಇದು ಹೇಗೆ 2 ಕಾಲು ನಕ್ಷತ್ರ? ಒಂದು ನಕ್ಷತ್ರ ಅಂದರೆ 4 ಪಾದ, ಒಂದು ರಾಶಿ 9 ಪಾದ. ಇನ್ನೀಗ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರ ಇದೆ ಅಥವಾ ಯಾವ ನಕ್ಷತ್ರ ಯಾವ ರಾಶಿಯಲ್ಲಿದೆ ಅಂತ ನೋಡುವ. ಅಶ್ವಿನಿ 4, ಭರಣಿ 4, ಕೃತಿಕ ಮೊದಲನೆಯ 1 ಪಾದ ಮೇಷರಾಶಿ. 4 + 4 + 1 9 ಆಯಿತು. ಮೇಷರಾಶಿ ಆದಮೇಲೆ ಇನ್ನು ವೃಷಭ ರಾಶಿ. ಕೃತಿಕ 3 ಪಾದ, ರೋಹಿಣಿ 4 ಪಾದ, ಮೃಗಶಿರ 2 ಪಾದ, 3 4 7 2 9. ಮಿಥುನ ರಾಶಿಯಲ್ಲಿ ಮೃಗಶಿರ 2, ಆರದ್ರ 4, ಪುನರ್ವಸು 3, ಒಟ್ಟು 9. ಪುನರ್ವಸು 1, ಪುಷ್ಯ 4, ಆಶ್ಲೇಷ 4. ಈಗ 9 ನಕ್ಷತ್ರ ಕಂಪ್ಲೀಟ್ ಆಯಿತು ಕರ್ಕಾಟಕ ರಾಶಿಯಲ್ಲಿ. 4 ರಾಶಿಗೆ 9 ನಕ್ಷತ್ರ. ಇದೇ ರೀತಿ ಇನ್ನು ಉಳಿದ 4 ರಾಶಿ ಮತ್ತು ಪುನಃ 4 ರಾಶಿ. ಮಘೆ 4 ಪಾದ, ಪೂರ್ವೆ 4, ಉತ್ತರೆ 1 ಪಾದಗಳು ಸಿಂಹರಾಶಿ. ಉತ್ತರೆ 3 ಪಾದ, ಹಸ್ತ 4 ಪಾದ, ಚಿತ್ರ 2 ಪಾದ ಕನ್ಯಾ ರಾಶಿ. ಚಿತ್ರ 2, ಸ್ವಾತಿ 4, ವಿಶಾಖ 3 ಪಾದಗಳು ತುಲಾರಾಶಿ. ವಿಶಾಖ 1, ಅನುರಾಧ 4, ಜ್ಯೇಷ್ಠ 4 ಪಾದಗಳು ವೃಶ್ಚಿಕ ರಾಶಿ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 4 ರಾಶಿ 9 ನಕ್ಷತ್ರಗಳು. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 8 ರಾಶಿಗಳಾದವು. ಇನ್ನು ಧನುರಾಶಿ. ಮೂಲ 4, ಪೂರ್ವಾಷಾಢ 4, ಉತ್ತರಾಷಾಢ 1 ಧನುರಾಶಿ. ಉತ್ತರಾಷಾಢ 3, ಶ್ರವಣ 4, ಧನಿಷ್ಠ 2.
ಮಕರ ರಾಶಿ. ಧನಿಷ್ಠ 2, ಶತಭಿಷ 4, ಪೂರ್ವಭಾದ್ರೆ 3 ಕುಂಭರಾಶಿ. ಪೂರ್ವಭಾದ್ರೆ 1, ಉತ್ತರ ಭಾದ್ರೆ 4, ರೇವತಿ 4 ಮೀನರಾಶಿ. 9 ನಕ್ಷತ್ರ ಧನು, ಮಕರ, ಕುಂಭ, ಮೀನ 4 ರಾಶಿಗಳು. 27 ನಕ್ಷತ್ರಗಳ 108 ಪಾದಗಳು. ಇದಿಷ್ಟು ನಾರ್ಮಲ್ ಕುಂಡಲಿ. ಇನ್ನು ಸೂಕ್ಷ್ಮವಾಗಿ ಮಾಡೋದಾದರೆ ಡಿಗ್ರಿ ಉಪಯೋಗಿಸಲಾಗ್ತದೆ. 30 ಡಿಗ್ರಿ ಒಂದು ರಾಶಿ, ಒಟ್ಟು 360 ಡಿಗ್ರಿ. 30/2 ಅಂದರೆ ಅರ್ಧ ಡಿಗ್ರಿ. ಈ ರೀತಿ ಅದು ಸೂಕ್ಷ್ಮ ಅತಿ ಸೂಕ್ಷ್ಮ ಬೇಕಾಗಿದ್ದರೆ. ವೀಕ್ಷಕರೇ, ಇದು ಗ್ರಹರ ಚಲನೆಯನ್ನು ಮತ್ತು ಗ್ರಹರ ಸ್ಥಾನವನ್ನು ವೀಕ್ಷಿಸುವ ನಕ್ಷೆ. ಈ ನಕ್ಷೆಯ ಮೂಲಕ ಗ್ರಹರು 1ರಿಂದ 12 ರಾಶಿಗೆ ಚಲಿಸುತ್ತವೆ. 12ರಿಂದ ಪುನಃ 1, 2 ಈ ರೀತಿಯಾಗಿ ಗ್ರಹಗಳು ಚಲನೆಯನ್ನು ನಾವು ಈ ನಕ್ಷತ್ರದ ನಕ್ಷೆಯ ಮೂಲಕ ತಿಳಿದುಕೊಳ್ಳುತ್ತೇವೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಮುಂದಿನ ವಿಡಿಯೋದಲ್ಲಿ ನಾವು ಈ ರಾಶಿಗಳ ಮೂಲಕ ಗ್ರಹರು ಚಲಿಸುವುದನ್ನು ನೋಡೋಣ. ವೀಕ್ಷಕರೇ, ಈ ಶರಧಿ ಆಸ್ಟ್ರೋ ಔಟ್ಲೈನ್ ವಾಹಿನಿಯನ್ನು ಬೆಂಬಲಿಸಲು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಂದನೆಗಳು, ಧನ್ಯವಾದಗಳು.